ಕೇಂದ್ರ ಸರ್ಕಾರದ ಬಹು ನಿರೀಕ್ಷಿತ ಮಹಿಳಾ ಮೀಸಲಾತಿ ಬಿಲ್ಗೆ ಇದೀಗ ಸಂಸತ್ನಲ್ಲಿ ಸೋಲಾಗಿದೆ. ಮೆಜಾರಿಟಿ ವೋಟ್ ಏನ್ ಬೇಕಿತ್ತು ಅದು ತೆಗೆದುಕೊಳ್ಳಲು ಕೇಂದ್ರ ಸರ್ಕಾರ ವಿಫಲವಾಗಿದೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರಕ್ಕೆ ಇದು ವಿಫಲ ಆಗುತ್ತೆ ಅನ್ನೋದರ ಅರಿವು ಕೂಡ ಇತ್ತು. ಆದ್ರೂ ಕೂಡ ತರಾತುರಿಯಲ್ಲಿ ಈ ಒಂದು ಮಸೂದೆಯನ್ನ ಅಂಗೀಕಾರ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು. ಈ ನಡುವೆ ಏನಾಗಿತ್ತು, ಪರ ವಿರೋಧ ಚರ್ಚೆಗಳು ಸಂಸತ್ನಲ್ಲಿ ನಡೀತಾ ಇದ್ವು. ಅದರಲ್ಲಿ ಮೇಜರ್ ಆದಂತ ಸಮಸ್ಯೆ ಏನಂತಂದ್ರೆ ಮೀಸಲಾತಿ, ಮಹಿಳಾ ಮೀಸಲಾತಿಯನ್ನ ಏನ್ ಕೊಡಬೇಕು ಅಂತ ಹೊರಟಿದ್ದಾರೆ. ದಟ್ ವಾಸ್ ಅ ಗುಡ್ ಐಡಿಯಾ. ಬಟ್ 33% ಮೀಸಲಾತಿಯನ್ನ ಕೊಡೋದೇನಿದೆ ಅದನ್ನ ಈಗಿರುವಂತ 543 ಸೀಟ್ಗಳಲ್ಲೇ ಹಂಚಿಕೆ ಮಾಡಬಹುದಿತ್ತು ಅನ್ನುವುದು ಅನೇಕರ ವಾದ. ಆದ್ರೆ ಇವ್ರೇನ್ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ 543 ಸೀಟ್ಗಳಿಗೆ ನೀವು ಮಹಿಳಾ ಮೀಸಲಾತಿಯನ್ನ ಕೊಟ್ರೆ 33% ಕೊಟ್ರೆ ಇನ್ನುಳಿದ ಪುರುಷರಿಗೆ ಅದು ಕಮ್ಮಿ ಆಗತ್ತೆ ಸೀಟ್ಗಳಲ್ಲಿ. ಅದಕ್ಕೆ ನಾವು ಒಂದು ಐಡಿಯಾ ಮಾಡೋಣ ಅನ್ಕೊಂಡು 543 ಇದ್ದ ಲೋಕಸಭಾ ಸ್ಥಾನವನ್ನ 850ಕ್ಕೆ ಹೆಚ್ಚಳ ಮಾಡಿ ಮರು ವಿಂಗಡಣೆಗೆ ಯತ್ನವನ್ನ ಮಾಡಿತ್ತು. ಈ ಒಂದು ಮರು ವಿಂಗಡಣೆಯ ಆಲೋಚನೆ ಏನಿತ್ತು ಅದ್ರ ಬಗ್ಗೆ ಚರ್ಚೆ ಆಯಿತು, ಪರ ವಿರೋಧ ಎಲ್ಲ ಮಾತುಗಳಾದವು. ಆದ್ರೆ ಇದೀಗ ಮರು ವಿಂಗಡಣೆಗೆ ಸಂಸತ್ನಲ್ಲಿ ಮೆಜಾರಿಟಿ ವೋಟ್ ಅನ್ನೋದು ಸಿಕ್ಕಿಲ್ಲ. ಈ ಮೂಲಕ ಈ ಒಂದು ಡಿಸ್ಕಷನ್ ಅಂತ್ಯಗೊಂಡಿದೆ. ಹಾಗಾದ್ರೆ ಯಾಕೆ ಸಿಕ್ಕಿಲ್ಲ? ಒಂದು ವೇಳೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಆಗಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗ್ತಿತ್ತು, ಈ ಎಲ್ಲ ವಿಚಾರದ ಬಗ್ಗೆ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಸೊ ಲೋಕಸಭಾ ಸ್ಥಾನಗಳ ಮರು ವಿಂಗಡಣೆ ಈ ವಿಚಾರ ತುಂಬಾನೇ ಹೈಪಿಗೆ ಬಂದಂತದ್ದು. ಮಹಿಳಾ ಮೀಸಲಾತಿಗಿಂತ ಹೆಚ್ಚು ಈ ವಿಚಾರಕ್ಕೆ ಅನೇಕರು ವಾದ ಮಾಡಿರುವಂತದ್ದು. ಮಹಿಳಾ ಮೀಸಲಾತಿ ಏನ್ ಕೊಡ್ತಾ ಇದ್ದಾರೆ 33%, ಇಟ್ ವಾಸ್ ಅ ಗುಡ್ ಡಿಸಿಷನ್. ಬಟ್ ದ ಥಿಂಗ್ ಇಸ್ ಕ್ಷೇತ್ರಗಳ ಮರು ವಿಂಗಡಣೆ ಬೇಡ ಅನ್ನೋದು ಅನೇಕರ ವಾದವಾಗಿತ್ತು. ಅಂಡ್ ನಮ್ಮ ವಾದ ಕೂಡ ಅದೇ. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನೀವು ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದಾಗ ಅದಕ್ಕೊಂದು ರೂಲ್ಸ್ ಇದೆ. ಈ ಹಿಂದೆ ಏನ್ ರೂಲ್ಸ್ ಇತ್ತು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನು ಸೆನ್ಸಸ್ ಇದೆ, ಪಾಪ್ಯುಲೇಷನ್ ಇದೆ, ಆ ರೇಷಿಯೋವನ್ನ ಇಟ್ಟುಕೊಂಡು ಆ ಪಾಪ್ಯುಲೇಷನ್ ಗೆ ತಕ್ಕಂತೆ ಕ್ಷೇತ್ರಗಳ ಮರು ವಿಂಗಡಣೆ ಆಗಬೇಕು. ಹಾಗಾದಾಗ ಏನಾಗುತ್ತೆ, ಉತ್ತರ ಭಾರತದ ಕ್ಷೇತ್ರಗಳ ಸಂಖ್ಯೆ ಯಥೇಚ್ಛವಾಗಿ ಜಾಸ್ತಿ ಆಗುತ್ತೆ. ದಕ್ಷಿಣ ಭಾರತದ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆದ್ರೂ ಕೂಡ ಉತ್ತರ ಭಾಗದಷ್ಟು ಜಾಸ್ತಿ ಆಗಲ್ಲ. ಯಾಕಂತಂದ್ರೆ ಇಲ್ಲಿ ಜನಸಂಖ್ಯೆ ಕಮ್ಮಿ ಇದೆ. ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಕಮ್ಮಿ ಇರೋ ಕಾರಣಕ್ಕಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇದು ದೊಡ್ಡ ಹೊಡೆತವನ್ನ ಬಿದ್ದಂತ ಆಗ್ತದೆ. ಈ ಮೂಲಕ ಏನಾಗುತ್ತೆ, ದಕ್ಷಿಣ ಭಾರತದ ಏನು ರಾಜ್ಯಗಳಿದೆ ಅವುಗಳ ಮೇಲೆ ಇಂಟ್ರೆಸ್ಟ್ ಅನ್ನ ಕಳ್ಕೊಳ್ತಾರೆ ಪೊಲಿಟಿಕಲ್ ಪಾರ್ಟಿಗಳು. ಅದು ಯಾವುದೇ ಪಾರ್ಟಿ ಇರಬಹುದು. ಉದಾಹರಣೆಗೆ ನೀವು ಈಗಲೇ ತಕೊಳ್ಳಿ, MP ಎಲೆಕ್ಷನ್ ಆಗುತ್ತೆ. ಲೋಕಸಭೆಯಲ್ಲಿ 543 ಸೀಟ್ಗಳಿದೆ. ಈ 543 ಸೀಟ್ ಏನಿದೆ ನೋಡಿ, ಅದು ಆಲ್ಮೋಸ್ಟ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದೇ ಉತ್ತರ ಭಾರತದ ಕ್ಷೇತ್ರಗಳಲ್ಲಿ. ಯಾಕಂತಂದ್ರೆ ಉತ್ತರ ಭಾರತದ ಒಂದಿಷ್ಟು ರಾಜ್ಯಗಳಲ್ಲಿ ಏನಾಗುತ್ತೆ ಡಿಸೈಡಿಂಗ್ ಫ್ಯಾಕ್ಟರ್ ಅಂದ್ರೆ, ಆ ರಾಜ್ಯಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರೋ ಕಾರಣಕ್ಕೆ ಆಬ್ವಿಯಸ್ಲಿ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿನೇ ಇದೆ. ಫಾರ್ ಎಕ್ಸಾಂಪಲ್ ನೀವು ಉತ್ತರ ಪ್ರದೇಶ ತಕೊಳ್ಳಿ, ಮಹಾರಾಷ್ಟ್ರ ತಕೊಳ್ಳಿ, ಬಿಹಾರ್ ತಕೊಳ್ಳಿ, ಈ ತರದ ರಾಜ್ಯಗಳಲ್ಲಿ ಏನಿದೆ ಯಥೇಚ್ಛವಾದಂತಹ ಲೋಕಸಭಾ ಕ್ಷೇತ್ರಗಳಿದಾವೆ. ಕಾರಣ ಅಲ್ಲಿ ಪಾಪ್ಯುಲೇಷನ್ ಕೂಡ ಜಾಸ್ತಿ ಇರುವಂತದ್ದು. ಈಗ ಇತ್ತೀಚೆಗೆ ಆದಂತ MP ಎಲೆಕ್ಷನ್ ನಲ್ಲೂ ಅಷ್ಟೇ ಉತ್ತರ ಪ್ರದೇಶದಲ್ಲಿ ಒಂದು ಕ್ಲೀನ್ ಸ್ವೀಪ್ ಅನ್ನೋದು ಬಿಜೆಪಿಗೆ ಸಿಗದೆ ಇರೋ ಕಾರಣಕ್ಕೆ ಇವರು ಒಂದಿಷ್ಟು ಮೈತ್ರಿಗಳನ್ನ ಮಾಡಿಕೊಂಡು ಒಂದು ಫುಲ್ ಫ್ಲೆಡ್ಜ್ಡ್ ಆದ ಸರ್ಕಾರವನ್ನ NDA ಗವರ್ಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮೈತ್ರಿ ಮಾಡ್ಲೇಬೇಕಾಯ್ತು ಬಿಜೆಪಿ ಅವರಿಗೆ. ಯಾಕೆ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಒಂದಿಷ್ಟು ಸೀಟ್ಗಳನ್ನ ಅದು ಕಳ್ಕೊಳ್ತು. ಸೊ ಇಲ್ಲೇನಾಗುತ್ತೆ, ಒಂದು ವೇಳೆ ಈಗ ಮತ್ತೆ ನೀವು ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದ್ರೆ ಉತ್ತರ ಪ್ರದೇಶದ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ, ಅವನು ರಾಜಕೀಯ ವ್ಯಕ್ತಿ ಅಂತ ಅನ್ಕೊಳ್ಳಿ, ಆತ ಪ್ರಧಾನಿ ಆಗಬೇಕು ಅಂತ ಹೊರಟ್ರೆ ಅವನಿಗೆ ಮೇನ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದೇ ಉತ್ತರ ಭಾರತದ ಕ್ಷೇತ್ರಗಳು, ದಕ್ಷಿಣ ಭಾರತದ ಕ್ಷೇತ್ರಗಳಲ್ಲ. ಹಾಗಾಗಿ ಅವನು ದಕ್ಷಿಣ ಭಾರತದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತೊಂದ್ರೆ ಇಲ್ಲ, ಅದ್ ಏನ್ ಬೇಕಾದ್ರೆ ಆಗ್ಲಿ ಅಪ್ಪ, ನನ್ಗೆ ಯಾಕೆ, ಯಾಕಂತಂದ್ರೆ ಇಲ್ಲಿ ಉತ್ತರ ಭಾರತದಲ್ಲಿ ಸೀಟ್ ಬಂದ್ಬಿಟ್ರೆ ಸಾಕು, ನಂಗೆ ದಕ್ಷಿಣ ಭಾರತದಲ್ಲಿ ಅವಶ್ಯಕತೆ ಇಲ್ಲ ಅನ್ನುವಂತ ಆಲೋಚನೆಗೆ ಬಿದ್ದು ಬಿಡ್ತಾನೆ. ಸೊ ಈ ಫ್ಯಾಕ್ಟರ್ ಅಲ್ಲಿ ಏನಾಗುತ್ತೆ, ದಕ್ಷಿಣ ಭಾರತದ ರಾಜ್ಯಗಳನ್ನ ಕಡೆಗಣಿಸುವಂತ ಕೆಲಸ ಆಗತ್ತೆ. ಈಗಾಗಲೇ ಹಿಂದಿ ಹೇರಿಕೆ ಬಗ್ಗೆ ದಕ್ಷಿಣ ಭಾರತದ ರಾಜ್ಯಗಳು ಧ್ವನಿಯನ್ನ ಎತ್ತುತ್ತಾ ಇದ್ವು. ಆಮೇಲೆ ಬಜೆಟ್ ನಲ್ಲಿ ನಮಗೆ ಬೇಕಾದಂತ ಶೇರ್ಗಳು ಸಿಗ್ತಾ ಇಲ್ಲ, ಬಜೆಟ್ ನಲ್ಲಿ ಅನುದಾನಗಳ ಕೊರತೆ ಆಗ್ತಿದೆ ದಕ್ಷಿಣ ಭಾರತಕ್ಕೆ ಅನ್ನುವಂತ ಕೂಗು ಕೂಡ ಕೇಳಿ ಬಂದಿತ್ತು. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತವನ್ನ ಸಪರೇಟ್ ರಾಷ್ಟ್ರ ಮಾಡಿಬಿಡಿ, ನಮಗೆ ಬೇಕಾಗಿಲ್ಲ, ಯಾವುದೇ ಸವಲತ್ತುಗಳು ಸಿಗಲ್ಲ ಕೇಂದ್ರದಿಂದ, ಯಾವುದೇ ಯೋಜನೆಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗಲ್ಲ. ಇಲ್ಲಿ ನಮ್ಮ ಭಾರತದ ಎಕಾನಮಿಗೆ ದಕ್ಷಿಣ ಭಾರತದ ಕಾಂಟ್ರಿಬ್ಯೂಷನ್ ತುಂಬಾನೇ ಜಾಸ್ತಿ ಇದೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನೀವು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತವನ್ನ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಎಜುಕೇಶನ್ ಇರ್ಬೋದು, ಯಾವುದೇ ಟೂರಿಸಂ ಇರ್ಬೋದು, ಇವೆಲ್ಲ
ಎಲ್ಲದರ ಜೊತೆ ಕಂಪೇರ್ ಮಾಡಿದ್ರೆ ನಾವು ಈಗಾಗಲೇ ಉತ್ತರ ಭಾರತಕ್ಕಿಂತ ಮುಂದಿದ್ದೇವೆ. ಈ ಕಾರಣಕ್ಕಾಗಿಯೇ ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಜನರು ಕೇಳ್ತಾ ಇರೋದು ನಮಗೆ ಬೇಕಾದಂತ ಸೌಕರ್ಯವನ್ನ ಅಥವಾ ಅನುದಾನವನ್ನ ಕೊಡೋ ಕೆಲಸವನ್ನ ಮಾಡಿ ಅಂತ. ಆದ್ರೆ ಇದಕ್ಕೆ ಕೇಂದ್ರ ಸರ್ಕಾರ ಬಿಲ್ಕುಲ್ ಒಪ್ಪಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ. ಇಷ್ಟೆಲ್ಲಾ ಪ್ರಾಬ್ಲಮ್ ಇದ್ರೂ ಕೂಡ ಕೇಂದ್ರ ಸರ್ಕಾರ ತರಾತುರಿಯಲ್ಲಿ ಈ ಮಸೂದೆಯನ್ನ ಜಾರಿ ಮಾಡಬೇಕು ಅಂತ ಪಟ್ಟೆ ಹಿಡಿದು ಸಂಸತ್ನಲ್ಲಿ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಈಗ ನೋಡಿ, ನಿನ್ನೆ ಆದಂತ ವೋಟಿಂಗ್ ನಲ್ಲೂ ಒಂದಿಷ್ಟು ಇಂಪ್ಯಾಕ್ಟಿಂಗ್ ಥಿಂಗ್ಗಳಿದೆ. ಈಗಾಗಲೇ ಕೇರಳದಲ್ಲಿ ಎಲೆಕ್ಷನ್ ಪ್ರಚಾರ ನಡೀತಾ ಇದೆ, ತಮಿಳುನಾಡಲ್ಲಿ ಎಲೆಕ್ಷನ್ ಪ್ರಚಾರ ನಡೀತಾ ಇದೆ, ಇತ್ಲಾಗೆ ಪಶ್ಚಿಮ ಬಂಗಾಳದಲ್ಲೂ ಎಲೆಕ್ಷನ್ ಪ್ರಚಾರ ಜೋರಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವರು ಲೋಕಸಭೆಗೆ ಬಂದು ವೋಟ್ ಹಾಕಿ ಮತ್ತೆ ವಾಪಸ್ ಹೋಗ್ಬೇಕು. ಅದು ಅಷ್ಟು ಫ್ರೀ ಇರಲ್ಲ ಈ ಟೈಮ್ ಅಲ್ಲಿ. ಯಾಕಂತಂದ್ರೆ ಕ್ರೂಷಿಯಲ್ ಟೈಮ್ ಈಗಾಗಲೇ ಹತ್ರ ಇದೆ ಎಲೆಕ್ಷನ್. ಹಾಗಾಗಿ ಪ್ರಚಾರದಲ್ಲಿ ಅವರು ತೊಡಗಿಕೊಳ್ಳಲೇಬೇಕು. ಎಲ್ಲ ಕಾರಣದಿಂದ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಅವರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಈ ಕಾರಣಕ್ಕಾಗಿ ಈಗ 50 ಜನ ವೋಟಿಂಗ್ ಗೆ ಬರ್ಲಿಲ್ಲ. ಸೊ ಈ ತರಾತುರಿಯ ಡಿಸಿಷನ್ ಬೇಡ ಆಗಿತ್ತು ಅನ್ನೋದು ಅನೇಕರ ವಾದ. ಆಮೇಲೆ ಇವರು ಮೊದಲಿಗೆ ಏನ್ ಹೇಳಿದ್ರು, 2011ರ ಸೆನ್ಸಸ್ ಇಟ್ಕೊಂಡು ನಾವು ಮರುವಿಂಗಡಣೆ ಮಾಡ್ತೇವೆ ಅಂತ. ಈಗಾಗಲೇ ಸೆನ್ಸಸ್ ನಡೀತಾ ಇದೆ. ಒಂದ್ ಸ್ವಲ್ಪ ಟೈಮ್ ಬಿಟ್ರೆ ಅದ್ರ ರಿಪೋರ್ಟ್ ಕೂಡ ಬರುತ್ತೆ. ಆಮೇಲೆ ನೀವು ಮಾಡ್ಬೋದಿತ್ತಲ್ಲ ಅಂತಂದ್ರೆ ಅದಕ್ಕೂ ಒಪ್ಪುತ್ತಾ ಇಲ್ಲ. ಒಟ್ಟಾರೆ ಈ ಒಂದು ಡಿಸಿಷನ್ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ಇದು ಸಂವಿಧಾನ ವಿರೋಧಿ ಯಾಕೆಂದ್ರೆ ಅಲ್ಲ, ಸಂವಿಧಾನ ವಿರೋಧಿ ಡಿಸಿಷನ್ ಅಲ್ಲ ಇದು. ಯಾಕಂತಂದ್ರೆ ಈ ಹಿಂದೆನೂ ಆಗಿದೆ. ನೀವು ಈ ಹಿಂದೆ ಗಮನಿಸ್ತಾ ಹೋದ್ರೆ ಒಂದಿಷ್ಟು ವಿಚಾರಗಳನ್ನ ನಾವು ಹೇಳಬಹುದು. ಅದೇನಂತಂದ್ರೆ 1976ರಲ್ಲಿ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಅಂತಂದ್ರೆ ಫಸ್ಟ್ ಮರುವಿಂಗಡಣೆಯನ್ನ ಮಾಡಿದ್ರು. ಆಗ ಈ ಸಂಖ್ಯೆಯನ್ನ 543ಕ್ಕೆ ಹೆಚ್ಚಳ ಮಾಡಿದ್ರು. ಹೆಚ್ಚಳ ಮಾಡಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು 2001ರವರೆಗೆ ಈ ಒಂದು ಮರುವಿಂಗಡಣೆ ವಿಷಯವನ್ನ ಫ್ರೀಸ್ ಮಾಡ್ತೇನೆ. ಯಾಕೆ ಅಂತಂದ್ರೆ ತರಾತುರಿಯಲ್ಲಿ ಇನ್ನು ಮತ್ತೆ ಮರುವಿಂಗಡಣೆ ಮಾಡಿದ್ರೆ ಅದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೊಡೆತ ಬೀಳುತ್ತೆ. ಈ ಕಾರಣಕ್ಕಾಗಿ ನಾನು ಫ್ರೀಸ್ ಮಾಡ್ತೇನೆ ಅನ್ಕೊ. ನಂತರ ಏನಾಯ್ತು, ದಕ್ಷಿಣ ಭಾರತದ ರಾಜ್ಯಗಳಿಗೆ ನಾವು ಅನ್ಯಾಯ ಮಾಡೋದು ಬೇಡ ಅನ್ನುವಂತ ಆಲೋಚನೆಗೆ ಇಂದಿರಾ ಗಾಂಧಿ ಅವರು ಬಂದಿದ್ರು. ನಂತರ 2001ರಲ್ಲಿ ವಾಜಪೇಯಿ ಕೂಡ ಅದೇ ನಿರ್ಧಾರಕ್ಕೆ ಬಂದು 25 ವರ್ಷ ನಾನು ಫ್ರೀಸ್ ಮಾಡ್ತೇನೆ ಅಂದ್ರು. ಸೊ ಈಗ ಆ ಚರ್ಚೆ ಕಾರಣ ಆಗಿರೋದು ಆ ವ್ಯಾಲಿಡಿಟಿ ಅನ್ನೋದು ಮುಗ್ದಿರೋ ಕಾರಣಕ್ಕೆ. ಒಂದು ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ ನ್ಯಾಯಸಮ್ಮತವಾಗಿ ತೆಗೆದುಕೊಳ್ಬೇಕು. ಸಂವಿಧಾನದಲ್ಲಿ ಆ ರೂಲ್ ಇದೆ, ಒಪ್ಕೊಳ್ಳುವ. ಅದು ಯಾವಾಗ ಮಾಡಿದ್ದು ರೂಲು, ಹಿಂದೆ ಮಾಡಿದ ರೂಲು. ಒಂದ್ ವೇಳೆ ಈ ಮಸೂದೆಯನ್ನ ಜಾರಿಗೆ ತಂದ್ರೆ ಏನಾಗುತ್ತೆ, ಯಾರಿಗೆ ಅನ್ಯಾಯ ಆಗುತ್ತೆ, ಯಾರಿಗೆ ಪ್ಲಸ್ ಆಗುತ್ತೆ, ಯಾರಿಗೆ ಮೈನಸ್ ಆಗುತ್ತೆ, ಇದೆಲ್ಲ ತಿಳ್ಕೋಬೇಕು. ಬಿಜೆಪಿಯವರು ಈ ಮಸೂದೆಯನ್ನ ತರಲಿಕ್ಕೆ ಹೊರಟಿದ್ದೆ ಮುಂಬರುವ ಎಲೆಕ್ಷನ್ ಗಳಲ್ಲಿ ನಾವು ಮಹಿಳಾ ಮೀಸಲಾತಿಯನ್ನ ಮಾಡ್ಲಿಕ್ಕೆ ಹೊರಟು ಅದಕ್ಕೆ ಅಪೋಸ್ ಮಾಡಿದ್ರು ವಿರೋಧ ಪಕ್ಷದವರು. ಇದೇ ಕಾರಣಕ್ಕೆ ನಾವು ಇವತ್ತು ಮಹಿಳಾ ಮಸೂದೆಯನ್ನ ಕೈ ಬಿಟ್ಟು ಕುಳಿತಿದ್ದೇವೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಪಡಿಸ್ಲಿಕ್ಕೆ, ಈಗ ಅದನ್ನು ಕೂಡ ವೋಟ್ ಬ್ಯಾಂಕಿಂಗ್ ಮಾಡ್ಕೊಳ್ಳಿಕ್ಕೆ. ಈಗ ನೋಡಿ, ಸಂಸತ್ನಲ್ಲಿ ಸೋಲಾಯ್ತು ಇವರಿಗೆ. ಯಾಕೆ ಸೋಲಾಯ್ತು? ಸಂಸತ್ನಲ್ಲಿ ಬೇಕಾದಂತ ವೋಟ್ ಶೇರಿಂಗ್ ಗಳು ಸಿಕ್ಲಿಲ್ಲ. ಆದ್ರೆ ಎಲೆಕ್ಷನ್ ಅಲ್ಲಿ ಇದನ್ನ ಪ್ಲಸ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಇದೇ ವಿಚಾರವಾಗಿ ಅನೌನ್ಸ್ ಮಾಡ್ತಾರೆ, ಮಹಿಳಾ ವಿರೋಧಿ ಪಕ್ಷ ಇದೆ, ನಾವು ಮಹಿಳಾ ಪರ ಇದ್ದೇವೆ, ಮಹಿಳಾ ಮೀಸಲಾತಿಯನ್ನ ತೆಗೆದುಕೊಳ್ಳಿಕ್ಕೆ ಹೊರಟಿದ್ದೇವೆ. ಆದ್ರೂ ಕೂಡ ಇವರು ಅದಕ್ಕೆ ಅಡ್ಡಗಾಲನ್ನ ಹಾಕಿದ್ದಾರೆ ಅನ್ನೋ ರೀತಿಯಾಗಿ ಪ್ರಚಾರಗಳನ್ನ ಮಾಡಿ ತಮಗೆ ಎಷ್ಟು ಬೇಕೋ ಅಷ್ಟು ಹೈಪ್ ಅನ್ನು ತೆಗೆದುಕೊಳ್ಳುವಂತ ಪ್ಲಾನ್ ಇದಾಗಿತ್ತು. ಈ ಪ್ಲಾನ್ ಇದೀಗ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನ ಮತದಾರನೇ ಡಿಸೈಡ್ ಮಾಡಬೇಕು. ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇದು ನಿಜವಾಗಿಯೂ ಸಂತಸದ ಸುದ್ದಿ. ಇದೊಂದು ಬಿಲ್ ಪಾಸ್ ಆಗಿದ್ರೆ ದಕ್ಷಿಣ ಭಾರತದ ಒಂದಿಷ್ಟು ರಾಜ್ಯಗಳಿಗೆ ಸಿಕ್ಕಾಪಟ್ಟೆ ಹಿನ್ನಡೆ ಆಗ್ತಾ ಇತ್ತು. ಈ ಒಂದು ಬಿಲ್ ಬಗ್ಗೆ, ಎಲ್ಲ ವಿಚಾರದ ಬಗ್ಗೆ ನಿಮಗೆ ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.